ಶ್ರೀ ಗುರುಭ್ಯೋ ನಮಃ. ನನ್ನ ಎಲ್ಲ ಬಂಧುಗಳಿಗೆ ಡಿಸೆಂಬರ್ ಮಾಸದಲ್ಲಿ ಬರುವಂತಹ ಹನುಮದ್ವ್ರತ, ವೈಕುಂಠ ಏಕಾದಶಿ, ಅನೇಕ ಒಂದು ಸಂಕ್ರಮಣಗಳಾಗಬಹುದು. ಇದೆಲ್ಲ ಡಿಸೆಂಬರ್ ಮಾಸದಲ್ಲಿ, ಮಾರ್ಗಶಿರ ಮಾಸ ತುಂಬ ಒಳ್ಳೆಯ ಮಾಸ. ಇದರಲ್ಲಿ ನಾವು ಆಚರಣೆ ಮಾಡಬೇಕಾದದ್ದು ಏನು, ಮಾಡುವುದರಿಂದಾಗಿ ಫಲಗಳು ಏನು? ಹಾಗಾದರೆ ತುಲಾ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಗ್ರಹರಿಂದ ಸೂಚಿತವಾಗುವ ಫಲಗಳು ಏನು, ನಾವೇನು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹದ್ದನ್ನು ಕೆಲವು ವಿಷಯಗಳನ್ನು ವಿಮರ್ಶಿಸೋಣ. ಲಗ್ನದಲ್ಲಿ ಬುಧನ ಒಂದು ಯೋಗ ಒಳ್ಳೆಯ ಬುದ್ಧಿ ಪ್ರೇರಣೆ ಕೊಡುತ್ತೆ, ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಅನಿಸುತ್ತೆ. ಧಾರ್ಮಿಕವಾದ ಪ್ರಕ್ರಿಯೆಗಳಿಗೆ ಅಂದರೆ ಪೂಜೆ, ದೇವಾಲಯದ ದರ್ಶನ, ಮಹಾವಿಷ್ಣುವಿನ ಆರಾಧನೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತ ಮಾಡಿ. ಧನುರ್ಮಾಸ, ಆ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಮಾಡುವಂತಹ ಭಗವಂತನ ಆರಾಧನೆ ಏನಿದೆ ಅದು ತುಂಬ ಫಲಪ್ರದ, ಸಂಪದ್ಭರಿತವಾದ ಸುಖವನ್ನು ಕೊಡುವಂತಹ ಒಳ್ಳೆಯ ಪೂಜೆ. ಅದನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಹಣಕಾಸಿನ ವಿಷಯದಲ್ಲಿ ಫೈನಾನ್ಸ್ ಯಾರಿಗಾದರೂ ಕೊಟ್ಟಿದ್ದರೆ ಅದನ್ನು ಸ್ವಲ್ಪ ನಿಧಾನವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು. ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿ ಬಿಡುತ್ತೆ ಹಣಕಾಸು, ಸ್ವಲ್ಪ ಜಾಗ್ರತೆ ಮಾಡಿ. ಹಾಗಾಗಿ ಹಣಕಾಸು ಯಾರಿಗಾದರೂ ಕೊಡುವುದಾದರೂ ಕೂಡ ಅದಕ್ಕೆ ತಕ್ಕ ಪತ್ರಿಕೆಯನ್ನು ಅಥವಾ ಈ ಒಂದು ಅದಕ್ಕೇನು ಪತ್ರವನ್ನು ರಚನೆ ಮಾಡಬೇಕು ಅಥವಾ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸನ್ನು ಹಿಡ್ಕೊಂಡೇ ನೀವು ಫೈನಾನ್ಸ್ ಮಾಡುವುದು ಒಳ್ಳೆಯದು. ಬರೀ ಬಾಯಿ ಮಾತಿನಲ್ಲಿ ಫೈನಾನ್ಸ್ ಮಾಡೋದು ಬೇಡ. ಇನ್ನು ವಿದ್ಯಾರ್ಥಿಗಳಿಗಾಗುವಾಗ ಒಳ್ಳೆಯ ವಿದ್ಯಾಭ್ಯಾಸ ಕಂಡು ಬರ್ತಾ ಇದೆ. ಅಣ್ಣ ತಮ್ಮಂದಿರಲ್ಲಿ ಸಾಮರಸ್ಯವಿರುತ್ತೆ. ಜೊತೆಗೆ ತೃತೀಯಾಧಿಪತಿಯಾದ ಗುರು ಸ್ವಕ್ಷೇತ್ರ ಅಂದರೆ ಉಚ್ಚಕ್ಷೇತ್ರದಿಂದ ಅವನು ಮತ್ತೆ 9ನೇ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಅದರಿಂದಾಗಿ ಏನಾಗುತ್ತೆ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಏನೋ ಒಂದು ಕಡೆ ಡೀಲ್ ಆದದ್ದು ಅಥವಾ ಜಾಗ ತಗೊಳ್ಬೇಕು ಅಂತ ಅಡ್ವಾನ್ಸ್ ಕೊಟ್ಟದ್ದು ಮತ್ತೆ ತಿರುಗಿ ತೆಗೆದುಕೊಳ್ಳುವಂತಹದ್ದಾಗಲಿ, ನನಗಿದು ಬೇಡಪ್ಪ ಅಂತ ಮನಸ್ಥಿತಿ ಬರುವಂತಹದ್ದಾಗಲಿ ಸಾಧ್ಯತೆ ಇದೆ. ಅದು ಸ್ವಲ್ಪ ಜಾಗ್ರತೆಯಿಂದ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು. ಒಮ್ಮೆ ನಿಮ್ಮ ತಮ್ಮಂದಿರು ಅಣ್ಣಂದಿರದ್ದು ಆ ಥರ ಯಾರಿಗಾದರೂ ಇದ್ದರೆ ಒಮ್ಮೆ ಜಾತಕ ವಿಮರ್ಶೆ ಮಾಡಿಸಿಕೊಳ್ಳುವಂತಹದ್ದು ಒಳ್ಳೆಯದು. ಇನ್ನು ಈ ತುಲಾ ರಾಶಿಗೆ 5ರಲ್ಲಿ ರಾಹು ಇರುವುದರಿಂದಾಗಿ ಸಂತಾನದ ಬಗ್ಗೆ ಯೋಚನೆ ಮಾಡುವಂಥವರು ಸ್ವಲ್ಪ ತಡ ಮಾಡಬೇಕಾಗುತ್ತೆ. ಈ ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು 6ರಲ್ಲಿ ಚಂದ್ರ ಮತ್ತು ಶನಿಗಳ ಯೋಗ, ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ವಾತ ಜಾಸ್ತಿ ಆಗುವಂತಹದ್ದು, ಕಫ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ದೇಹವನ್ನು ಅದಕ್ಕೆ ಬಿಸಿಯಾಗಿಟ್ಟುಕೊಳ್ಳುವಂತಹದ್ದು ಅಥವಾ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದಾಗ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗಾಗುವಾಗ ವಿವಾಹದ ಅನುಕೂಲಗಳಾಗುತ್ತೆ. ಆದರೆ ಈ ಪುಷ್ಯಮಾಸ ಇತ್ಯಾದಿಗಳೆಲ್ಲ ಬರುವುದರಿಂದ ಈ ಮಾಸದ ತೊಂದರೆಯಿಂದ ಮುಂದಕ್ಕೆ ಹೋಗುತ್ತೆ. ಅಷ್ಟಮಾಧಿಪತಿಯಾದ ಶುಕ್ರನು ದ್ವಿತೀಯದಲ್ಲಿ ಇರುವುದರಿಂದಾಗಿ ಇಷ್ಟಪಡುವಂತಹದ್ದು, ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂಥವರಿಗೆ ಒಳ್ಳೆಯ ಕಾಲ. 9ನೇ ಮನೆಯ ಬುಧ ಲಗ್ನದಲ್ಲಿ ಬಂದದ್ದರಿಂದ ತಂದೆಯ ಬಗ್ಗೆ ಕಾಳಜಿ ಜಾಸ್ತಿ ಆಗುತ್ತೆ. ತಂದೆಯ ಬಗ್ಗೆ, ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ತೀರಿ, ಅದು ತುಂಬ ಒಳ್ಳೆಯ ಕೆಲಸ. ಜೊತೆಗೆ ಅವರ ಏನು ಅನಾರೋಗ್ಯ ಇತ್ತು ಆ ಅನಾರೋಗ್ಯವು ಪರಿಹಾರ ಆಗುತ್ತೆ. ಕೆಲಸದಲ್ಲಿ ಅನುಕೂಲಗಳಾಗುತ್ತೆ. ಹೊಸ ಕೆಲಸ ಅಥವಾ ಹೊಸ ಆಫರ್ಗಳು ಅಥವಾ ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ಆಫರ್ಗಳೇನಾದರೂ ಬರುವಂತಹ ಸಾಧ್ಯತೆ ಇದ್ದರೆ ಅದಕ್ಕೆ ಖಂಡಿತ ಕೈ ಹಾಕಿ, ಒಳ್ಳೆಯದಾಗುತ್ತೆ. ಲಾಭದಲ್ಲಿ ಕೇತು ಇರುವುದರಿಂದಾಗಿ ಗಣಪತಿಯ ವಿಶೇಷವಾದ ಆರಾಧನೆ ಮಾಡುವುದರಿಂದ ಬರಬೇಕಾದ ಸಂಪತ್ತು ಬರುತ್ತೆ ಅಥವಾ ಬಂದ ಸಂಪತ್ತು ಉಳಿಯುತ್ತೆ. ಆ ವ್ಯಯಾಧಿಪತಿಯಾದ ಬುಧನೇ ಲಗ್ನದಲ್ಲಿ ಬಂದದ್ದರಿಂದ ಬೇಡದ ವಿಷಯಕ್ಕೆ ಖರ್ಚು ಮಾಡಬೇಕಾದಂತಹ ಪ್ರಸಂಗ ಬರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ತುಲಾ ರಾಶಿಯವರು ಈ ಮಾಸದಲ್ಲಿ ವಿಶೇಷವಾಗಿ ಮಹಾಗಣಪತಿಯ ಆರಾಧನೆ, ಗಣಪತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾದ ನೈವೇದ್ಯಾದಿಗಳನ್ನು ಗಣಪತಿಗೆ ಸಮರ್ಪಣೆ ಮಾಡುವಂತಹದ್ದು, ಮಹಾವಿಷ್ಣುವಿಗೆ ಪ್ರತಿ ದಿವಸ ತುಳಸಿ ಅರ್ಚನೆ ನಡೆಸುವಂತಹದ್ದು, ಧನುರ್ಮಾಸ ಕಾಲದಲ್ಲಿ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮಹಾವಿಷ್ಣುವಿನ ಶ್ರೀರಂಗಪಟ್ಟಣ ಹತ್ತತ್ರ ಇರುವಂಥ ನಿಮ್ಮ ಹತ್ತಿರ ಇರುವಂತಹ ಯಾವ ಮಹಾವಿಷ್ಣು ಕ್ಷೇತ್ರಗಳಿದ್ದಾವೆ ಅಲ್ಲಿ ಹೋಗಿ ಆ ಮಹಾವಿಷ್ಣುವಿನ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮದ ಜಪ ಅಂತ ಕ್ಷೇತ್ರದಲ್ಲಿ ಕೂತು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡುವುದರಿಂದ ಅನೇಕ ಫಲಗಳನ್ನು ತಾವೆಲ್ಲ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.